ನಮಸ್ತೆ, ನನ್ನ ಹೆಸರು ಪವನ್ ಅಂತ. ನಾನು ಲಾಸ್ಟ್ 2.5 years ನನ್ನ ವೈಫ್ ಪ್ರೆಗ್ನೆನ್ಸಿ ಇದ್ದಾಗ ಅವ್ರು ಅವ್ರು ಬಂದ್ಬಿಟ್ಟು ಅವ್ರ ತಾಯಿ ಮನೆ ಬಂದ್ಬಿಟ್ಟು ಹೊಸಕೋಟೆ ಇರೋದು. ಸೊ ಅಲ್ಲಿ ಇದ್ದಿದ್ದು ಮೆಟರ್ನಿಟಿ ಹಾಸ್ಪಿಟ್ಲು ಶ್ರೇಯಸ್ ಮೆಟರ್ನಿಟಿ ಹಾಸ್ಪಿಟಲ್ ಅಂತ. ಸೊ ಅವಳು ಇಲ್ಲಿಗೆ ಪ್ರಿಫರ್ ಮಾಡಿದ್ಲು, ಇಲ್ಲಿ ಹೋಗಿ ಮಾತಾಡೋಣ ಅಂತ. ಸೊ ಇಲ್ಲಿ ಬಂದೆ. ಸಂಜು ಅನ್ನೋರು ಒಬ್ಬರು ಫ್ರೆಂಡ್ ಪರಿಚಯ ಆದರು. ಎಕ್ಸ್ಪ್ಲನೇಷನ್ ಮಾಡಿದ್ರು, ಹೇಗೆ ನಾರ್ಮಲ್ ಸೆಕ್ಷನ್ ಹೇಗೆ ಏನೇನು ಚಾರ್ಜಸ್ ಇದೆ ಅಂತ. ಸೊ ವಿ ಅಗ್ರಿ ವಿತ್ ಪ್ರೋಸೆಸ್. ಸೊ ಲೇಟ್ರ್ ಆನ್ ಫಸ್ಟ್ ಬೇಬಿಗೆ ನಾವಿಲ್ಲೇ ಪ್ಲ್ಯಾನ್ ಮಾಡಿದ್ವಿ. ಸೊ ಫಸ್ಟ್ ಬೇಬಿಗೆ ಇದು ನಾರ್ಮಲೇ ಆಯಿತು. ಆಲ್ಮೋಸ್ಟ್ ಇಲ್ಲೆಲ್ಲ ನಾರ್ಮಲೇ ಆಗುತ್ತೆ. ಫಸ್ಟ್ ಬೇಬಿನೂ ನಂದು ನಾರ್ಮಲೇ ಆಯಿತು, ಸೆಕೆಂಡ್ ಬೇಬಿನೂ ಇಲ್ಲೇ ನಾರ್ಮಲ್ ಆಯಿತು. ಸೊ ನೋ ಇಶ್ಯೂಸ್. ಹಾಸ್ಪಿಟಲ್ ಯಾವುದೇ ಥರ ಏನೂ ಪ್ರಾಬ್ಲಮ್ಸ್ ಇಲ್ಲ. ಎಲ್ಲ ಸ್ಟಾಫ್ಸ್ ಆಗಲಿ ಎಲ್ಲ ಫ್ರೆಂಡ್ಲಿ ಆಗಿದ್ದಾರೆ, ಸಪೋರ್ಟಿವ್ ಆಗಿದ್ದಾರೆ. ನೆಕ್ಸ್ಟ್ ಹೇಳಬೇಕು ಅಂತ ಅಂದರೆ, ಈಗ ಸೆಕೆಂಡ್ ಬೇಬಿ ಈಗ ರೀಸೆಂಟ್ 4 days ಬ್ಯಾಕ್ ಆಗಿದ್ದು. ಸೊ ಅದೂ ನಾರ್ಮಲೇ ಆಗಿದ್ದು. ಸೊ ಐ ಆಮ್ ಹ್ಯಾಪಿ ಟು ಶೇರ್ ಬೇಬಿ ಬಾಯ್ ಆಯಿತು. ಸೊ ಏನು ಹೇಳಬೇಕು ಅಂದರೆ, ಸೊ ಹಾಸ್ಪಿಟಲೈಸ್ ಪ್ರಕಾರ ಎಲ್ಲನೂ ಹೈಜೀನ್ ಆಗಿದೆ, ನೋ ಪ್ರಾಬ್ಲಮ್ಸ್, ನಥಿಂಗ್ಸ್. ಬೇರೆ ಏನಾರು ಹೇಳಬೇಕು ಅಂದರೆ, ಒಳ್ಳೆ ಗುಡ್ ಡಾಕ್ಟರ್ಸ್ ಇದ್ದಾರೆ. ಅನಿತಾ ಮ್ಯಾಮ್ ಆಗಲಿ, ಈ ಕೆಲವು ಡಾಕ್ಟರ್ಸ್ ಇದೆ, ಸ್ವಲ್ಪ ನೇಮ್ ಗೊತ್ತಿಲ್ಲ. ಬಟ್ ಎವ್ರಿಬಡಿ ಕೋಆಪ್ರೇಟಿಂಗ್ ವೆಲ್. ಸೊ ಆ ಥರ ಏನು ಪ್ರಾಬ್ಲಮ್ಸ್ ಇಲ್ಲ. ಸೊ ನಾನೇನು ಹೇಳ್ತೀನಿ ಅಂದರೆ, ಪ್ರಿಫರ್ ಮಾಡಿ. ಆ್ಯಕ್ಚುಲಿ ನಾನು ಬಂದ್ಬಿಟ್ಟು ಸ್ಟೇ ಇರೋದು ಬಂದ್ಬಿಟ್ಟು ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬೆಂಗಳೂರಲ್ಲಿರೋದು. ನಾನು ವೈಫ್ ಮನೆ ಬಂದ್ಬಿಟ್ಟು ಇಲ್ಲೇ ಹೊಸಕೋಟೆಲಿರೋದು. ಸೊ ಅವಳು ಬೆಂಗಳೂರಿಗಿಂತ ನನಗೆ ಅರ್ಬನ್ಗಿಂತ ರೂರಲಲ್ಲೇ ನಾನು ಮಾಡಿಸ್ಕೋತೀನಿ ಅಂತ ಅವಳು ಆಸೆ ಪಟ್ಲು. ಸೊ ಅವ್ರ ರಿಕ್ವೈರ್ಮೆಂಟ್ ಹೇಗಿದೆ, ಅವಳ ಆಸೆ ಪ್ರಕಾರನೇ. ಮತ್ತು ಫಸ್ಟ್ ಬೇಬಿ ಸೆಕೆಂಡ್ ಬೇಬಿ ಎರಡೂ ಒಂದೇ ಥರ ಸೇರಿ ದಿ ಬೋತ್ ಆರ್ ಇನ್ ಗುಡ್. ಏನೂ ಯಾವುದೇ ಥರ ತೊಂದರೆ ಇಲ್ಲ. ಸೊ ಐ ಪ್ರಿಫರ್ ಶ್ರೇಯಸ್ ಮೆಟರ್ನಿಟಿ ಹಾಸ್ಪಿಟಲ್. ದಯವಿಟ್ಟು ಬನ್ನಿ, ಚೆಕ್ ಮಾಡಿ, ಸಂಜಯ್ನ ಮೀಟ್ ಮಾಡಿ.